ನಮಸ್ಕಾರ ಸ್ನೇಹಿತರೆ, ಈಗ ನಾವು ಶ್ರೇಷ್ಠ ಕವಿಯಾದ ರವೀಂದ್ರನಾಥ ಟಾಗೋರ್ ಅವರು ಬರೆದ ಗೀತಾಂಜಲಿ ಕವನ ಸಂಕಲನದ 7ನೇ ಸಾಂಗನ್ನು, ಅದರ ಕನ್ನಡ ವಿವರಣೆಯನ್ನು ನೋಡೋಣ. ರವೀಂದ್ರನಾಥ ಟಾಗೋರ್ ಅವರು ಈ ಕೃತಿಯನ್ನು 1911ರಲ್ಲಿ ಬರೆದು ಪಬ್ಲಿಷ್ ಮಾಡಿದರು. ಈ ಕೃತಿಗೆ 1913ರಲ್ಲಿ ನೊಬೆಲ್ ಪ್ರೈಸ್ ಬಂತು. ಈ ಕೃತಿಯು ಕವನ ಸಂಕಲನವಾಗಿದ್ದು, ಕವನ ಸಂಕಲನ ಅಂದರೆ ಒಂದಷ್ಟು ಕವಿತೆಗಳ ಒಟ್ಟು ಸಂಕಲನವಾಗಿದ್ದು, ಈ ಕೃತಿಯನ್ನು ದೇವರ ಕುರಿತಾಗಿ ಬರೆಯಲಾಗಿದೆ. ಹಿಂದೂ ಧರ್ಮದಲ್ಲಿ ಬರುವಂತಹ ಮುಕ್ತಿ ಅಥವಾ ಮೋಕ್ಷವು ಇದರ ಮುಖ್ಯ ಕಲ್ಪನೆಯಾಗಿದೆ. ಈ ಕವನ ಸಂಕಲನದ 6ನೇ ಸಾಂಗ್ನ ಕನ್ನಡ ವಿವರಣೆ ಆಲ್ರೆಡಿ ಮಾಡಿದ್ದು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಇಂಗ್ಲೀಷ್ ನೋಟ್ಸ್ ಕೂಡ ಅವೈಲೇಬಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗ್ತದೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ ಬನ್ನಿ. ಮೈ ಸಾಂಗ್ ಹ್ಯಾಸ್ ಪುಟ್ ಆಫ್ ಹರ್ ಅಡಾರ್ಮೆಂಟ್ಸ್, ಶಿ ಹ್ಯಾಸ್ ನೋ ಪ್ರೈಡ್ ಆಫ್ ಹರ್ ಡ್ರೆಸ್ ಆ್ಯಂಡ್ ಡೆಕೋರೇಷನ್. ಇಲ್ಲಿ ಕವಿಯಾದ ರವೀಂದ್ರನಾಥ ಟಾಗೋರ್ ಅವರು ಹೇಳ್ತಾ ಇದ್ದಾರೆ, ನನ್ನ ಕವಿತೆಗಳು ಯಾವುದೇ ವೇಷಭೂಷಣಗಳನ್ನು ಅಥವಾ ದುಬಾರಿ ಆಭರಣಗಳನ್ನು ಹೊಂದಿಲ್ಲ. ಅಡಾರ್ಮೆಂಟ್ಸ್ ಅಂದರೆ ಯಾವುದಾದ್ರೂ ಡೆಕೋರೇಟಿವ್ ಐಟಮ್ಸ್, ತುಂಬ ಕಾಸ್ಟ್ಲಿ ಆಗಿರೋ ಡೆಕೋರೇಟಿವ್, ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಐಟಮ್ಸ್ ಇರ್ಬೋದು. ನನ್ನ ಕವಿತೆಗಳು ಯಾವುದಿದೆ ಅದು ಈ ಎಲ್ಲ ಬಂಧಗಳನ್ನು ಮೀರಿದ್ದು, ಇದರಲ್ಲಿ ಯಾವುದೇ ಅಲಂಕಾರಕ್ಕೆ ಅವಕಾಶವಿಲ್ಲ. ಈ ಕವಿತೆಯನ್ನು ತುಂಬ ಸರಳವಾಗಿ ನಿಮ್ಮ ಚರಣಗಳಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ಹೇ ಪ್ರಭು. ಹ್ಯಾಸ್ ನೋ ಪ್ರೈಡ್ ಆಫ್ ಡ್ರೆಸ್ ಆ್ಯಂಡ್ ಡೆಕೋರೇಷನ್. ಅವಳಿಗೆ ಯಾವುದೇ ರೀತಿಯ ಡ್ರೆಸ್ ಹಾಕಿಕೊಳ್ಳುವಂತಹ, ತುಂಬ ಅಟ್ರಾಕ್ಟಿವ್ ಆಗಿರೋ ಡ್ರೆಸ್ ಹಾಕ್ಕೊಳ್ಳೋದು ಅಥವಾ ಆಕರ್ಷಕವಾಗಿ ರೆಡಿಯಾಗುವಂತಹ ಗಮನವೇ ಇಲ್ಲ. ಆರ್ನಮೆಂಟ್ಸ್ ವುಡ್ ಮಾರ್ಕ್ ಅವರ್ ಯೂನಿಯನ್. ಆರ್ನಮೆಂಟ್ಸ್ ಏನಿದೆ, ಡೆಕೋರೇಷನ್ಸ್ ಏನಿದೆ, ಇವೆಲ್ಲ ನಮ್ಮ ಯೂನಿಯನ್ ಅಂದರೆ ಆತ್ಮ ಮತ್ತು ಪರಮಾತ್ಮ ಒಂದಾಗುವ ಪ್ರಕ್ರಿಯೆ. ಇದಕ್ಕೆ ತುಂಬ ಹಾಳನ್ನು ಮಾಡ್ತದೆ, ಕುಂಠಿತಗೊಳಿಸ್ತದೆ. ಅದು ಆ ಪ್ರೋಸೆಸ್ ನಡೀಲಿಕ್ಕೆ ಬಿಡೋದಿಲ್ಲ, ಯೂನಿಯನ್ ನಡೀಲಿಕ್ಕೆ ಬಿಡೋದಿಲ್ಲ. ಅಂದರೆ ಸ್ಪಾಯ್ಲ್ ಮಾಡೋದು, ಹಾಳು ಮಾಡುವಂಥದ್ದು, ಡಿಸ್ಟರ್ಬ್ ಮಾಡುವಂತಹದ್ದು, ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡುವಂಥದ್ದು, ಹಾಗೆ ಅದನ್ನು ಸ್ಪಾಯ್ಲ್ ಮಾಡುವಂಥದ್ದು, ಹಾಳು ಮಾಡುವಂಥದ್ದೇ ಈ ಆರ್ನಮೆಂಟ್ಸ್, ಈ ಡೆಕೋರೇಷನ್ಸ್, ಈ ಶೃಂಗಾರದ ಅಥವಾ ಅಲಂಕಾರದ ಮುಖ್ಯ ಕಲ್ಪನೆ ಅನ್ನೋದು ಕವಿಯ ಯೋಚನೆ. ದೇ ವುಡ್ ಕಮ್ ಬಿಟ್ವೀನ್ ದಿ ಆ್ಯಂಡ್ ಮೀ ಅಂದರೆ ಇಲ್ಲಿ ದೇವರು, ಆ್ಯಂಡ್ ಮೀ ಅಂದರೆ ಇಲ್ಲಿ ಪೋಯೆಟ್. ದೇವರು ಮತ್ತು ಪೋಯೆಟ್ನ ಮಧ್ಯೆ ಈ ಎಲ್ಲ ವಸ್ತುಗಳು, ಮೆಟೀರಿಯಲಿಸ್ಟಿಕ್ ಆಗಿರೋ ಭೌತಿಕ ವಸ್ತುಗಳೇನಿದೆ ಎಲ್ಲವೂ ಅಡೆತಡೆಯಾಗಿ ಬರ್ತದೆ. ಯುನೈಟ್ ಆಗಲಿಕ್ಕೆ ಬಿಡೋದಿಲ್ಲ. ದೇಯರ್ ಜಿಂಗ್ಲಿಂಗ್ ವುಡ್ ಡ್ರಾನ್ ದಿ ವಿಸ್ಪರ್ಸ್. ಈ ಆಭರಣಗಳ ಸ್ವರದಿಂದ ಅಥವಾ ಅಲಂಕಾರಿಕ ವಸ್ತುಗಳ ಶಬ್ದದಿಂದ ನೀನು ನನ್ನೊಂದಿಗೆ ಏನು ಮೆಲುದನೆಯಲ್ಲಿ, ಪಿಸುದನಿಯಲ್ಲಿ, ವಿಸ್ಪರಿಂಗ್ ಅಂದರೆ ಪಿಸುಧ್ವನಿಯಲ್ಲಿ ಮಾತಾಡೋದು, ಆ ನಿನ್ನ ಮಾತುಗಳು ನನಗೆ ಕೇಳದೇ ಹೋಗ್ತದೆ. ಅದು ಹಾಗೆ ತಡೆಯಲ್ಪಡ್ತದೆ, ನಮ್ಮಿಬ್ಬರ ಸಂಭಾಷಣೆಗೆ ತಡೆಯನ್ನುಂಟು ಮಾಡ್ತದೆ. ಈ ಕವಿ ಹೇಳ್ತಾ ಇದ್ದಾರೆ, ಹೇ ಪ್ರಭು, ನಾನು ನನ್ನ ಪ್ರತಿಯೊಂದು ಕವಿತೆಗಳನ್ನು ನಿಮ್ಮ ಶ್ರದ್ಧಾಂಜಲಿ, ನಿಮಗೆ ನಮನವನ್ನು ಅರ್ಪಿಸಲಿಕ್ಕೋಸ್ಕರ ಬರಿತಾ ಇದ್ದೇನೆ. ಕವಿಯಲ್ಲಿ ಹೇಳ್ತಾರೆ, ನಾನು ಯಾವುದೇ ವೇಷಭೂಷಣ, ಉಡುಗೆ ತೊಡುಗೆ ಅಥವಾ ಆಭರಣಕ್ಕೆ, ತುಂಬ ಬೆಲೆಬಾಳುವ ವಸ್ತುಗಳಿಗೆ ಮನಸೋಳುವುದಿಲ್ಲ. ಎಲ್ಲಿಯಾದರೂ ಮನಸೋತು ಅದರ ಹಿಂದೆ ಹೋದರೆ ನನ್ನ ಆತ್ಮಕ್ಕೆ ತುಂಬ ಗರ್ವ ಬಂದು ಬಿಡ್ತದೆ. ನಿನ್ನನ್ನು ಗಮನಿಸುವ ಕೆಲಸದಿಂದ ನಾನು ಹಿನ್ನಡೆ ಹೊಂದುತ್ತೇನೆ. ಇದರಿಂದ ಪರಮಾತ್ಮನನ್ನು ಹೊಂದುವುದು ಅಸಾಧ್ಯವಾಗುತ್ತದೆ. ಇದರಿಂದ ಏನಾಗುತ್ತದೆ, ಆತ್ಮ ಅಥವಾ ಮನುಷ್ಯನ ಜೊತೆ ಮಾತಾಡುವಂತಹ ಮಾತುಕತೆ ಇರ್ಬೋದು, ಆ ಸಂಭಾಷಣೆ ಇರ್ಬೋದು, ಆ ಸಂಭಾಷಣೆಯೋ ಮಾತುಕತೆಯೋ ಆ ಮನುಷ್ಯನಿಗೆ ತಲುಪದೇ ಹೋಗಬಹುದು. ಈ ವೈಭೋಗದ ಜೀವನವೇ ಅವನಿಗೆ, ಆ ಸದ್ದುಗದ್ದಲವೇ ತುಂಬ ಹೆಚ್ಚಾಗಿ ಹೋಗುತ್ತದೆ. ನೆಕ್ಸ್ಟ್ ಸ್ಟ್ರಾನ್ಜಾ ನೋಡೋಣ. ಮೈ ಪೋಯೆಟ್ಸ್ ವ್ಯಾನಿಟಿ ಡೈಸ್ ಇನ್ ಶೇಮ್ ಬಿಫೋರ್ ದಿ ಸೈಟ್. ಓ ಮಾಸ್ಟರ್ ಪೋಯೆಟ್, ಐ ಹ್ಯಾವ್ ಸ್ಯಾಟ್ ಡೌನ್ ಎಟ್ ದಿ ಫೀಟ್. ಓನ್ಲಿ ಲೆಟ್ ಮಿ ಮೇಕ್ ಮೈ ಲೈಫ್ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಲೈಕ್ ಅ ಫ್ಲೂಟ್ ಆಫ್ ರೀಡ್ ಫಾರ್ ದಿ ಟು ಫಿಲ್ ವಿತ್ ಮ್ಯೂಸಿಕ್. ಇಲ್ಲಿ ದೇವರನ್ನ ಕವಿ ಕರೀತಾ ಇದ್ದಾರೆ, ಓ ಮಾಸ್ಟರ್ ಪೋಯೆಟ್ ಅಂದರೆ ಮಹಾನ್ ಸಂಗೀತಗಾರರಾದ ದೇವರೇ, ನಾನು ನಿಮ್ಮ ಚರಣದ ಹತ್ತಿರ ಕುಳಿತುಕೊಳ್ಳಬೇಕು. ಅಂದರೆ ನಾನು ನನ್ನ ಜೀವನವನ್ನು ತುಂಬ ಸರಳಗೊಳಿಸಬೇಕು. ಮೈ ಲೈಫ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಲೈಕ್ ಅ ಫ್ಲೂಟ್ ಆಫ್ ರೀಡ್. ಜೀವನ ಅನ್ನೋದು ಒಂದು ಕೊಳಲಿನಂತೆ ತುಂಬ ನೇರವಾಗಿರ್ತದೆ. ಇದರಿಂದ ನೀವು ನಿಮ್ಮ ಸಂಗೀತವನ್ನು ನುಡಿಸಬಹುದು. ಫಾರ್ ದಿ ಟು ಫಿಲ್ ವಿತ್ ದಿ ಮ್ಯೂಸಿಕ್, ಈ ಕೊಳಲಿನಲ್ಲಿ ಸಂಗೀತವನ್ನು ತುಂಬಿಕೊಳ್ಳಲು. ಕವಿ ತನ್ನನ್ನು ಒಂದು ಕೊಳಲಿಗೆ ಹೋಲಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಕೊಳಲನ್ನು ನುಡಿಸುವ ಸಂಗೀತಗಾರನಾಗಿ ದೇವರನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಇಲ್ಲಿ, ಒಂದು ಕೊಳಲಿನಲ್ಲಿ ನೀವು ಸುಂದರವಾದ ಸಂಗೀತವನ್ನು ಹೊರಹೊಮ್ಮಿಸಬೇಕಾದ್ರೆ ಆ ಕೊಳಲು ತುಂಬ ನೇರವಾಗಿರಬೇಕು, ಸರಳವಾಗಿರಬೇಕು, ಸಾಧಾರಣವಾಗಿರಬೇಕು. ಹಾಗೆ ನನ್ನ ಜೀವನವನ್ನು ತುಂಬ ಸರಳವಾಗಿ, ಸಾಧಾರಣವಾಗಿ, ಸಿಂಪಲ್ ಆಗಿರಲಿಕ್ಕೆ ಬಿಡಿ. ಅದರಿಂದ ನೀವು ನಿಮಗೆ ಬೇಕಾದಂಥ ಸಂಗೀತವನ್ನು ಹೊರಡಿಸ್ಬೋದು ದೇವರೇ. ತನ್ಮೂಲಕ ನನಗೆ ಈಶ್ವರನ ಸಾಕ್ಷಾತ್ಕಾರವಾಗಬೇಕು ಅನ್ನೋದು ಕವಿಯ ಆಶಯ. ಇದರಿಂದಾಗಿ ಯಾವುದೇ ರೀತಿಯ ನಾಚಿಕೆ ಅಥವಾ ಶೇಮ್ಫುಲ್ನೆಸ್ ನನ್ನೊಳಗೆ ಬರಬಾರದು.
ಇಲ್ಲಿ ಮುಖ್ಯವಾಗಿ ಕವಿ ಹೇಳುವಂಥದ್ದು ವೈಭೋಗದ ಜೀವನದಿಂದ ತುಂಬ ಸರಳತೆಯೆಡೆಗೆ ಸಾಗಿದರೆ ದೇವರ ಸಾಕ್ಷಾತ್ಕಾರ ಬಹಳ ಸುಲಭ ಅನ್ನೋದು ಕವಿಯ ಆಲೋಚನೆ, ಕವಿಯ ಒಟ್ಟು ಚಿಂತನೆಯಾಗಿದೆ. ಇಲ್ಲಿಗೆ ಸಾಂಗ್ 7ರ ಕನ್ನಡ ವಿವರಣೆ ಮುಗಿಯಿತು. ಸಾಂಗ್ 6ರ ಕನ್ನಡ ವಿವರಣೆ ಮತ್ತು ಇದರ ನೋಟ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗ್ತದೆ. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.